ನಮಸ್ತೆ. ನಮಸ್ತೆ ಸರ್. ಏನು ಸರ್ ಮುಂದಿನ ನಡೆಗಳು? ಕರ್ನಾಟಕದ ವಿಷ್ಣುಜಿಯವರ ಎಲ್ಲ ಕೋಟಿ ಕೋಟಿ ಅಭಿಮಾನಿಗಳಿಗೆಲ್ಲ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ ನೀವು ಮುಂದಿನ ನಡೆ ಬಗ್ಗೆ ಕೇಳಿದ್ರಿ. ನಾವು ಇಷ್ಟು ವರ್ಷಗಳ ಕಾಲ ನಿರಂತರವಾದ ಒಂದು ಹೋರಾಟವನ್ನು ವಿಷ್ಣುಜಿಯವರ ಅಭಿಮಾನಿಗಳು ಸಾವಿರ ಸಂಖ್ಯೆಯಲ್ಲಿ ಬಂದು ಹೋರಾಟವನ್ನು ಮಾಡಿದ್ರು. ನಿರಂತರವಾದ ಒಂದು ಹೋರಾಟವನ್ನು ಇವತ್ತು ಕೂಡ ಮಾಡ್ತಾ ಇದ್ದಾರೆ. ನಮಗೆ ಕೋರ್ಟಿಗೆ ಏನು ಹೋಗಿದ್ವಿ, ಕೋರ್ಟ್ನಲ್ಲಿ ನಮಗೆ ಆ ಕೇಸನ್ನು ವಜಾ ಮಾಡಿದ್ರು. ನಂತರ ನಮಗೆ ಭಾಳಷ್ಟು ಬೇಸರವಾಯಿತು. ಆದರೂ ಸಹ ನಾವು ಬಿಡಬಾರ್ದು ಇದನ್ನ ಅಂತ ಹೇಳ್ಬಿಟ್ಟು ಎಲ್ಲ ಅಧಿಕಾರಿಗಳ ಒಂದು ಕಾಂಟ್ಯಾಕ್ಟ್ ಮಾಡಿದ್ದೇವೆ. ರಾಜುಗೌಡರು ಮುಖಾಂತರವಾಗಿ ಅಧಿಕಾರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಸಂಬಂಧಪಟ್ಟ ಇಲಾಖೆಗಳಿರ್ಬೋದು, ನಿರಂತರವಾದ ಒಂದು ಕೆಲಸವನ್ನು ಅವ್ರ ಹತ್ರ ಹೋಗಿ ನಾವು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ. ಇದಕ್ಕೆ ಮುಂದಿನ ನಡೆ ಬಗ್ಗೆ ವಿಷ್ಣುಜಿಯವರ ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ನಮ್ಮ ಶಕ್ತಿ ಪ್ರದರ್ಶನವನ್ನು ನಾನು ಮಾಡಬೇಕಾಗಿದೆ. ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ, ಯಾರು ಇಲ್ಲಿ ಯಾರ್ದು ಸಹ ಸ್ವಾರ್ಥ ಇರೋದಿಲ್ಲ. ಈಗ ನಂದು ಅನ್ನೋದು ಯಾವುದೂ ಬರೋದಿಲ್ಲ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಕೆಲಸವನ್ನು ಮಾಡೋಣ. ನಾನು ಅವತ್ತಿಂದಲೂ ಅದನ್ನೇ ಹೇಳ್ತಾ ಇದ್ದೀನಿ, ಇವತ್ತು ಸಹ ಅದನ್ನೇ ಹೇಳ್ತಾ ಇದ್ದೀನಿ. ನಿರಂತರವಾದ ಒಂದು ಹೋರಾಟವನ್ನು ಮಾಡಿ ಆ ಜಾಗದಲ್ಲಿ ಒಂದು ಪುಣ್ಯ ಭೂಮಿಯನ್ನು ಮಾಡಿ, ಆ ಪುಣ್ಯಭೂಮಿ ಅಂತ ಘೋಷಣೆ ಮಾಡಲಿ. ಅವರು ಘೋಷಣೆ ಮಾಡಿ ಒಂದು ಚಿಕ್ಕ ಒಂದು ಮಂದಿರವನ್ನು ಕಟ್ಟುವಂಥ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡಲಿ, ಹಾಗೂ ಸರ್ಕಾರ ಮಾಡಿಕೊಡಲಿ. ನಮಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಏನಿದ್ದಾರೆ, ಮಾಲೀಕರನ್ನೂ ಸಹ ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಇವತ್ತು ಮಾಲೀಕರು ಅಧಿಕಾರಿಗಳು ಮಾಲೀಕರನ್ನು ಸಭೆಯನ್ನು ಕರೆದು ಒಂದು ಸಭೆಯ ಮುಖಾಂತರವಾಗಿ ಇದಕ್ಕೆ ಒಂದು ಇತ್ಯರ್ಥವನ್ನು ಮಾಡಲಿ. ನಾವು ಇದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಕೋರ್ಟಿಗೆ ಹೋಗೋದು ಬೇಕಾಗಿಲ್ಲ, ಇಲ್ಲೇ ಇರ್ತೈತೆ ಆಗಲಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊಡ್ತೇನೆ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ. ಸಭೆ ಕರೆದು ಒಂದು ಎಲ್ಲ ಇತ್ಯರ್ಥವನ್ನು ಮಾಡೋಣ. ನಿಮ್ಮದು ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ನಮ್ಮ ಅಭಿಮಾನಿಗಳ ಒಂದು ಒಕ್ಕೂಟ ಏನಿದೆ, ಅಭಿಮಾನಿಗಳ ಸಂಘ ಸಂಸ್ಥೆಗಳೇನಿದೆ, ಎಲ್ಲರೂ ಒಗ್ಗಟ್ಟಾಗಿ ನಾವು ಅದನ್ನು ನಿಮಗೆ ಪೂರೈಸಿಕೊಡ್ತೀವಿ. ನಿಮ್ಮ ಬೇಡಿಕೆ ಏನಿದೆ ನಮ್ಮ ಹತ್ರ ಬಂದು ಮಾತನಾಡಿ, ಅಧಿಕಾರಿಗಳ ಹತ್ರ ಮಾತನಾಡಿ. ಇನ್ನೂ ಜಾಸ್ತಿ ದಿನಗಳು ನಮಗೆ ಇದನ್ನು ಮಾಡಬೇಡಿ ನೀವು. ಯಾಕೆಂದರೆ ನಾವು ಪ್ರತಿ ವರ್ಷ 2 ಸರಿ ನಾವು ಇದು ಮಾಡಬೇಕಾಗತ್ತೆ. ಒಂದು ಪುಣ್ಯ ಸ್ಮರಣೆ, ಇನ್ನೊಂದು ಅವರು ಹುಟ್ಟುಹಬ್ಬವನ್ನು. ಆ ಒಂದು ಕಾರ್ಯಕ್ರಮವನ್ನು ಮಾಡೋದು ವಿಜೃಂಭಣೆಯಿಂದ ಮಾಡಬೇಕಾಗಿದೆ. ನಾವು ಅಭಿಮಾನಿಗಳಿಗೆ ಯಾವುದು ನಿರಾಸೆ ಆಗಬಾರ್ದು. ಅದಕ್ಕೋಸ್ಕರವಾಗಿ ನಾವು ನಿರಂತರವಾದ ಒಂದು ಹೋರಾಟವನ್ನು ಮಾಡಿ ಇಷ್ಟು ದಿನಗಳ ಕಾಲ ಮಾಡ್ಕೊಂಡು ಬಂದರೂ ಕೂಡ ಒಂದು ಫಲ ಸಿಗಲಿಲ್ಲ. ಮುಂದಿನ ಸಿಗಲಿ ನಮಗೆ. ಅಭಿಮಾನಿಗಳೆಲ್ಲರೂ ಒಗ್ಗಟ್ಟಾಗೋಣ. ಯಾವುದೇ ಒಂದು ವೈಮನಸ್ಸು ಇಲ್ಲದೆ ಇದ್ದರೂ ಸಹ ಅದನ್ನು ಮರೆತು ನಿರಂತರವಾದ ಒಂದು ಹೋರಾಟವನ್ನು ಮಾಡೋಣ ಅಂತ ಕಳಕಳಿ ಮನವಿಯನ್ನು ಮಾಡ್ಕೊತೀನಿ. ಮುಂದಿನ ತಿಂಗಳು 18ನೇ ತಾರೀಕು ಹುಟ್ಟುಹಬ್ಬ ಬರ್ತಾ ಇದೆ. ವಿಜೃಂಭಣೆಯಿಂದ ನಾವು ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾಗಿದೆ. ಅಲ್ಲಿ ಎಲ್ಲ ಸಹಸ್ರ ಸಂಖ್ಯೆಯಲ್ಲಿ ಬಂದು ನಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸೋಣ. ಸರ್ಕಾರ ಇಷ್ಟು ವರ್ಷಗಳು ಆದ್ರೂ ನಮಗೆ ಒಂದು ಯಾವುದೇ ರೀತಿಯ ಒಂದು ಸ್ಪಂದನೆಯನ್ನು ಮಾಡಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಾದರೂ ಮಾಡಿ ಇದಕ್ಕೊಂದು ಇತ್ಯರ್ಥವನ್ನು ಮಾಡಿಕೊಳ್ಳಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಮನೆಯಿಂದ ಅಮ್ಮವ್ರು ಇರ್ಬೋದು, ಅಮ್ಮವರು ಸಹ ನಮಗೆ ಸಪೋರ್ಟ್ ಮಾಡಲಿ. ಅವ್ರಿಗೂ ಸಹ ಬೇಜಾರಾಗಿರ್ಬೋದು. ಈ ಒಂದು ವಿಷಯಕ್ಕೋಸ್ಕರ ಅಭಿಮಾನಿಗಳ ಜೊತೆಯಲ್ಲಿ ನಿಂತು ಅಭಿಮಾನಿಗಳಿಗೋಸ್ಕರವಾಗಿ ವಿಷ್ಣುಜಿಯವರ ಒಂದು ಅಲ್ಲಿಂದ ಸ್ಮಾರಕವಾಗಬೇಕು. ಆ ಒಂದು ಪುಣ್ಯ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡುವ ಮೂಲಕವಾಗಿ ನಾನು ಕಳಕಳಿ ಅಮ್ಮನಿಗೂ ಕೂಡ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಅವರು ಸಹ ನಮಗೆ ಅಭಿಮಾನಿಗಳಿಗೆ ಸಹಕಾರವನ್ನು ಕೊಟ್ಟು ಈ ಒಂದು ವಿಷಯದಲ್ಲಿ ಅವರು ಸಹ ಸಹಕಾರ ಕೊಡಬೇಕು. ಅವರು ಸಹಕಾರವನ್ನು ಕೊಟ್ಟರೆ ಇದು ದೊಡ್ಡ ವಿಷಯ ಏನಲ್ಲ, ಮಾಡ್ಬೋದು. ನಿರಂತರವಾದ ಒಂದು ಅಭಿಮಾನಿಗಳ ಹೋರಾಟಕ್ಕೆ ಒಂದು ಜಯ ಸಿಗ್ತದೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರಿ, ಈಗ ಇಷ್ಟೊಂದು ಹೋರಾಟಗಳಾಗಿದೆ ಅಲ್ವಾ, ಅದರಲ್ಲಿ ಇವಾಗ ಭಾರತೀಯ ಅಮ್ಮವ್ರು ಆಗ್ಬೋದು, ಅಮ್ಮವ್ರು ಅಂತ ಭಾರತೀಯ ಮೇಡಮ್ ಹೇಳಿದ್ರಿ, ಅವ್ರು ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಮಗೆ? ಇಲ್ಲ, ಇವತ್ತವರೆಗೂ ಏನು ಕೊಟ್ಟಿಲ್ಲ. ಅವರು ಮೈಸೂರಿನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ದಾರೆ. ಇವಾಗ ಮೈಸೂರದ್ದು ಆಗಿದೆ. ಇಲ್ಲಿ ಅಭಿಮಾನಿಗಳು ನಿರಂತರವಾದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಭಿಮಾನಿಗಳಿಗೋಸ್ಕರವಾಗಿ ಇಲ್ಲಿ ಆಗಬೇಕು ಅಂತ ಒಂದು ಮಾತನ್ನು ಅವ್ರು ಹೇಳಿ ಸಾಕಷ್ಟೇ, ನಮಗೆ ಬೇರೆ ಏನು ಬೇಕಾಗಿಲ್ಲ. ಅವ್ರು ಅಷ್ಟು ಹೇಳಿದ್ರೆ ಸಾಕು. ಅಭಿಮಾನಿಗಳು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಳ್ತಾ ಇದ್ದಾರೆ, ಅವ್ರಿಗೇನು ಸಹಕಾರ ಕೊಡಬೇಕು ಅದನ್ನು ಕೊಡಿ ಅಂತ ಸರ್ಕಾರಕ್ಕಾಗಿರ್ಬೋದು, ಅಧಿಕಾರಿಗಳಿಗೂ ಒಂದು ಮಾತನ್ನು ಹೇಳಿ ಅವರು. ಇದು ಅಭಿಮಾನಿ ಸ್ಟುಡಿಯೋದವರ ಪ್ರತಿಕ್ರಿಯೆ ಏನಾದ್ರು ನಿಮ್ಗೆ ಕೊಟ್ಟಿದ್ದಾರೆ?
ಯಾವುದು? ನಿರಂತರವಾಗಿ ನೀವು ಹೋರಾಟ ಮಾಡ್ತಾನೆ ಇದ್ದೀರಿ. ಹಾಂ, ಈ ನಡುವೆ ಏನಾದ್ರು ಅಭಿಮಾನ್ ಸ್ಟುಡಿಯೋರು ನಿಮ್ಗೆ ಏನಾದ್ರು ನಿಮ್ ಜೊತೆ ಮಾತಾಡಿದಾರಾ? ಇಲ್ಲ ಏನಾದ್ರು ಇಲ್ಲ, ಅಭಿಮಾನ ಸ್ಟುಡಿಯೋರು ಮಾಲೀಕರು ಇವತ್ತರೆಗೂ ನಮ್ಮನ್ನು ಸ್ಪಂದನೆ ಮಾಡಲಿಲ್ಲ. ರಾಜುಗೌಡರು ಅವರ ಮುಖಾಂತರ ಒಂದು ಸ್ಪಂದನೆ ಮಾಡಿದ್ದಾರೆ, ಅವ್ರು ಹೋಗಿದ್ದಾರೆ, ಮಾತನಾಡಿದ್ದಾರೆ. ಇನ್ನು ಅಧಿಕಾರಿಗಳು ಒಂದು ಸಭೆಯನ್ನು ಕರೀಲಿ ಅಂತ ಹೇಳಿದ್ದಾರೆ. ಕರೆದು ಅವರು ಬಂದು ನಮಗೆ ಒಂದು ಸಹಕಾರವಾಗತ್ತೆ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಅದೇ ಲಾಸ್ಟ್ ವಿಡಿಯೋದಲ್ಲಿ ರಾಜುಗೌಡರು ಮಾತಾಡಿರೋದ್ರಲ್ಲಿ ಹಾಂ, ಭಿನ್ನಾಭಿಪ್ರಾಯ ಬಿಟ್ಟು ಎಲ್ಲ ಒಗ್ಗಟ್ಟಾಗೋಣ ಅಂತ ಹೇಳಿದ್ರು. ಹೌದು. ಎಲ್ಲ ಸಂಘಟನೆಗಳು ಅಂದ್ರೆ ಈ ಅಲ್ಲಿಂದ ಇಲ್ಲಿ ತನಕ ಯಾರು ನಿಮಗೆ ಕಾಲ್ ಮಾಡಿಯೋ ಅಥವಾ ನೀವು ಭೇಟಿ ಆಗಿಯೋ ಏನಾದರೂ ಮಾತುಕತೆ ಆಗಿದೆಯಾ? ಇಲ್ಲ, ಯಾರು ಕಾಲ್ ಮಾಡಲಿಲ್ಲ. ಇವತ್ತವರೆಗೂ ಯಾರು ಕಾಲ್ ಮಾಡಲಿಲ್ಲ. ರಾಜುಗೌಡರು ನಿರಂತರ ನನ್ನ ಸಂಪರ್ಕದಲ್ಲಿದ್ದಾರೆ, ಆದರೆ ಯಾರು ಇವತ್ತವರೆಗೂ ಕಾಲ್ ಮಾಡಲಿಲ್ಲ. ನಾನು ಹೇಳ್ತೀನಿ, ಯಾರು ವೈಮನಸ್ಸು ಇಟ್ಕೋಬೇಡಿ, ಅವ್ರಿಗೋಸ್ಕರ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಕಳಕಳಿ ಮನವಿ ಮಾಡ್ಕೊತಾ ಇದ್ದೇನೆ ಅಭಿಮಾನಿಗಳಿಗೆ. ಎಲ್ಲರೂ ಸೇರಿ ಎಲ್ಲರೂ ಒಟ್ಟಾಗಿ ಮಾಡೋಣ, ಒಂದು ವಿಜೃಂಭಣೆಯನ್ನು ಮಾಡೋಣ ಎಲ್ಲರೂ ಒಟ್ಟಾಗಿ ಸೇರಿ. ಯಾರ್ದು ಇಲ್ಲಿ ಸ್ವಂತ ಅನ್ನೋದು ಏನಿಲ್ವಲ್ಲ, ಇಲ್ಲಿ ನಾನು ಅನ್ನೋದು ಯಾರು ಬರಬಾರ್ದು, ಇಲ್ಲಿ ಅದು ಬರಬಾರ್ದು. ಒಗ್ಗಟ್ಟಾಗಿ ಮಾಡೋಣ ಎಲ್ಲರೂ. ಭಾಳ ಶಕ್ತಿ ಒಂದು ಪ್ರದರ್ಶನ ನಾವು ಮಾಡಬೇಕು. ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಅದು ಸರಿ ಹೋಗೋದಿಲ್ಲ. ಒಗ್ಗಟ್ಟಿಂದ ಮಾಡೋಣ ಕೆಲಸ, ನಮ್ಗೆ ಜಯ ಸಿಗ್ತದೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ 18ನೇ ತಾರೀಕು ಎಲ್ಲ ಅಭಿಮಾನಿಗಳು ಸಹ ಯಾವುದೇ ಒಂದು ಗಲಾಟೆ ಏನೂ ಇಲ್ಲದೇ ಶಾಂತಿ ರೀತಿಯಿಂದ ವಿಜೃಂಭಣೆಯಿಂದ ಮಾಡೋಣ, ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸೋಣ ಅಂತ ನಾನು ಅಭಿಮಾನಿಗಳಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಅದನ್ನು ನಾವು ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕಾಗಿದೆ. ತಾವೆಲ್ಲರೂ ಸಹಕರಿಸಿ, ತಾವೆಲ್ಲರೂ ಬಂದು ಆ ಒಂದು ಸಂತೋಷ ಕೂಟದಲ್ಲಿ ನಾವು ಭಾಗಿಯಾಗೋಣ. ಎಲ್ಲರೂ ಬನ್ನಿ, ಎಲ್ಲರೂ ಸೇರೋಣ. ಥ್ಯಾಂಕ್ ಯು ಸರ್.